Hello dear students, welcome to second PUC online biology class. Let us begin the second PU syllabus with the blessings of Shri Biluru Gurubasava Mahaswamiji and Goddess Saraswati. I wish you all the best for your future and career. With the wish from my side, fly in the plane of ambition and land in the airport of success. Luck is yours, wish is mine. May your future always shine. Good luck and do the hard work, get very good result and percentage in the second PUC as well as in the competitive exam, so that you can make a better and best future for the complete life. With the good wishes, now I will begin with the second PU biology syllabus. So moving to the first chapter in the second PU biology syllabus, reproduction in organisms. Before starting the topic, let us have a look on the contents which are there in the unit and in the chapter. The first unit, reproduction, includes 4 chapters. One is reproduction in organisms. Second one is reproduction in flowering plants. Third one is human reproduction and fourth one is reproductive health. ಸೊ ಒಂದನೇ ಯೂನಿಟಲ್ಲಿ 4 ಚಾಪ್ಟರ್ಗಳನ್ನು ಇನ್ಕ್ಲೂಡ್ ಮಾಡಿರೋದು. ಟಾಪಿಕ್ 4 ಯಾವ್ಯಾವು ಅಂದರೆ ರೀಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ಸ್, ಅದರೊಳಗೆ 2 ಪಾರ್ಟು, ಒಂದು ಎಸೆಕ್ಚುವಲ್ ರೀಪ್ರೊಡಕ್ಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತದೆ, ಇನ್ನೊಂದು ಸೆಕ್ಚುವಲ್ ರೀಪ್ರೊಡಕ್ಷನ್. ಆ್ಯಂಡ್ ಸೆಕೆಂಡ್ ಚಾಪ್ಟರ್ ಇನ್ ದ ಯೂನಿಟ್ ರೀಪ್ರೊಡಕ್ಷನ್ ಈಸ್ sexual reproduction in flowering plants, purely about the sexual reproduction that occurs in the flowering plants. ಅಂದರೆ ಎಂಜಿಯೋಸ್ಪರ್ಮ್ಸ್ ಒಳಗೆ ಸೆಕ್ಚುವಲ್ ರೀಪ್ರೊಡಕ್ಷನ್ ಯಾವ ರೀತಿ ಆಗ್ತದೆ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್. ಆ್ಯಂಡ್ ಥರ್ಡ್ ಚಾಪ್ಟರ್ ಈಸ್ ಹ್ಯೂಮನ್ ರೀಪ್ರೊಡಕ್ಷನ್, ಹೌ ದ ಹ್ಯೂಮನ್ಸ್ ಅಂಡರ್ಗೋ ದ ರೀಪ್ರೊಡಕ್ಷನ್, ವಾಟ್ ಆರ್ ದ ಡಿಫರೆಂಟ್ ರೀಪ್ರೊಡಕ್ಟಿವ್ ಪಾರ್ಟ್ಸ್, ಆ್ಯಂಡ್ about the fertilization, birth, everything is mentioned in human reproduction. And fourth unit is reproductive health, how to control the population growth, what are the reasons for infertility. ಸೊ ಒಂದನೇ ಯೂನಿಟ್ ಒಳಗೆ ಬರೀ ರೀಪ್ರೊಡಕ್ಷನ್ ಬಗ್ಗೆ ಮಾತ್ರ ಸ್ಟಡಿ ಮಾಡೋ ಅಂಥದ್ದು 4 ಟಾಪಿಕ್ಗಳು ಈ ಯೂನಿಟಲ್ಲಿ ಇನ್ಕ್ಲೂಡ್ ಆಗ್ಯಾವ. ಆ್ಯಂಡ್ ಫಾರ್ ದ ಪಾಸಿಂಗ್ ಪರ್ಪಸ್, the unit is very important and it carries totally 27 mark questions in the annual examination. ಪಾಸ್ ಆಗೋಕೆ 21 ಮಾರ್ಕ್ಸ್ ಬೇಕು. ಈ ಒಂದು ಯೂನಿಟ್ ಪರ್ಫೆಕ್ಟ್ ಮಾಡಿಕೊಂಡ್ರೆ 27 ಮಾರ್ಕ್ಸಿನ ಕ್ವಶನ್ಸು ಈ ಯೂನಿಟಿಂದ ಬರ್ತಾವೆ. ಸೊ ವೆರಿ ಇಂಪಾರ್ಟೆಂಟ್ ಯೂನಿಟ್ ಇನ್ ದ ಸೆಕೆಂಡ್ PUC. ಸೊ ವಾಟ್ ಆರ್ ದ ಕಂಟೆಂಟ್ಸ್ ಇನ್ಕ್ಲೂಡೆಡ್ ಇನ್ ದ ಫಸ್ಟ್ ಚಾಪ್ಟರ್? ಇದರೊಳಗೆ ಏನೇನು ಕಂಟೆಂಟ್ಗಳನ್ನು ಇನ್ಕ್ಲೂಡ್ ಮಾಡಿದ್ದಿದೆ ನೋಡೋಣ. ರೀಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ಸ್, ಹಿಯರ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ವಾಟ್ ಈಸ್ ರೀಪ್ರೊಡಕ್ಷನ್, ಅ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ಆಲ್ ಆರ್ಗ್ಯಾನಿಸಮ್ಸ್, ದಟ್ ಈಸ್ ನಥಿಂಗ್ ಬಟ್ ಡೆಫಿನಿಷನ್ ಆಫ್ ರೀಪ್ರೊಡಕ್ಷನ್, ಮೋಡ್ಸ್ ಆಫ್ ರೀಪ್ರೊಡಕ್ಷನ್ ಅಂದರೆ ರೀಪ್ರೊಡಕ್ಷನ್ ಒಳಗೆ ಎಷ್ಟು ಟೈಪ್ ಅವ, ಎಸೆಕ್ಚುವಲ್ ರೀಪ್ರೊಡಕ್ಷನ್ ಆ್ಯಂಡ್ ಸೆಕ್ಚುವಲ್ ರೀಪ್ರೊಡಕ್ಷನ್, ಮೆಥಡ್ಸ್ ಆಫ್ ಎಸೆಕ್ಚುವಲ್ ರೀಪ್ರೊಡಕ್ಷನ್ ಎಷ್ಟು ಟೈಪ್ ಬರ್ತಾವ, ಬೈನರಿ ಫಿಷನ್, ಸ್ಪೋರುಲೇಷನ್, ಬಡ್ಡಿಂಗ್, ಗೆಮ್ಯೂಲ್ ಫಾರ್ಮೇಷನ್, ಫ್ರಾಗ್ಮೆಂಟೇಷನ್, ವೆಜಿಟೇಟಿವ್ ಪ್ರೊಪಾಗೇಷನ್ ಇನ್ ಪ್ಲಾಂಟ್ಸ್. ಆಲ್ ದೀಸ್ ಆರ್ ದ ಡಿಫರೆಂಟ್ ಮೆಥಡ್ಸ್ ಆಫ್ ಎಸೆಕ್ಚುವಲ್ ರೀಪ್ರೊಡಕ್ಷನ್. ಅದೇ ಥರ ಇದೇ ಚಾಪ್ಟರ್ ಒಳಗೆ 2ನೇ ಪಾರ್ಟು ಸೆಕ್ಚುವಲ್ ರೀಪ್ರೊಡಕ್ಷನ್ ಅಂದರೆ ಏನು ಡೆಫಿನೇಷನ್ನ ಸ್ಟಡಿ ಮಾಡ್ತೀರಿ. ಸೆಕ್ಚುವಲ್ ರೀಪ್ರೊಡಕ್ಷನ್ ಒಳಗೆ 3 ಇಂಪಾರ್ಟೆಂಟ್ ಇವೆಂಟ್ಗಳು ನಡೀತಾವ. ಪ್ರೀ ಫರ್ಟಿಲೈಸೇಷನ್ ಇವೆಂಟ್ಸ್, ಅದರೊಳಗೆ ಗೆಮೆಟೋಜೆನೆಸಿಸ್ ಆ್ಯಂಡ್ ಗೆಮೆಟ್ ಟ್ರಾನ್ಸ್ಫರ್. ದೆನ್ 2ನೇ ಇಂಪಾರ್ಟೆಂಟ್ ಇವೆಂಟ್ ಫರ್ಟಿಲೈಸೇಷನ್ ಆ್ಯಂಡ್ ದ ಥರ್ಡ್ ಒನ್ ಈಸ್
post-fertilization events. So this is the entire content of the chapter which you will study in the heading reproduction in organisms. So let us move to the first part, that is reproduction. ಏನು ರೀಪ್ರೊಡಕ್ಷನ್ ಅಂದರೆ, ಇನ್ ಕನ್ನಡ ಮೀನಿಂಗ್ ಆಫ್ ದ ರೀಪ್ರೊಡಕ್ಷನ್ ಈಸ್ ಸಂತಾನೋತ್ಪತ್ತಿ. ಆ್ಯಂಡ್ ಇದು ನೀವು ಹಳೆಯ ಕ್ಲಾಸಸ್ ಒಳಗೆ ನಿಮ್ಮ ಪ್ರೀವಿಯಸ್ ಇಯರ್ಸ್ ಕ್ಲಾಸಸ್ ಒಳಗೆ ಸ್ಟಡಿ ಮಾಡಿರ್ತೀರಿ. ಲೆಟ್ ಅಸ್ ಹ್ಯಾವ್ ಅ ಲುಕ್ ಆನ್ ಡೆಫಿನೇಷನ್ ಆಫ್ ರೀಪ್ರೊಡಕ್ಷನ್. ಏನು ಹೇಳ್ತದೆ ರೀಪ್ರೊಡಕ್ಷನ್? ರೀಪ್ರೊಡಕ್ಷನ್ ಈಸ್ ಡಿಫೈನ್ಡ್ ಆಸ್ ಅ ಬಯೋಲಾಜಿಕಲ್ ಪ್ರಾಸೆಸ್ ಇನ್ ವಿಚ್ an organism gives rise to young ones or offsprings similar to itself. Very simple and meaningful definition. 1 mark question ಇದು. Reproduction ಅಂದರೆ ಏನು? Reproduction is a biological process. ಏನಾಗ್ತದೆ reproduction ಒಳಗೆ? An organism gives rise to young ones ಅಥವಾ offsprings similar to itself. ಅಂದರೆ ಆಲ್ರೆಡಿ ಬದುಕಿರೋ ಅಂಥ ಒಂದು ಆರ್ಗ್ಯಾನಿಸಮ್ಮು ತನ್ನನ್ನೇ ಹೋಲೋ ಅಂಥ ಮರಿಗಳಿಗೆ ಜನ್ಮ ಕೊಟ್ಟರೆ ಪ್ರಾಸೆಸ್ ಈಸ್ ಕಾಲ್ಡ್ ರೀಪ್ರೊಡಕ್ಷನ್. ಇಟ್ ಈಸ್ ಅ ಬಯೋಲಾಜಿಕಲ್ ಪ್ರಾಸೆಸ್ ಇನ್ ವಿಚ್ ಅನ್ ಆರ್ಗ್ಯಾನಿಸಮ್ ಗಿವ್ಸ್ ರೈಸ್ ಟು ಯಂಗ್ ಒನ್ಸ್ ಆರ್ ಆಫ್ ಸ್ಪ್ರಿಂಗ್ಸ್. ಮರಿಗಳು ಅನ್ನೋಕೆ ಯಂಗ್ ಒನ್ಸ್ ಅಂತಲೂ ಕರೀಬಹುದು ಅಥವಾ ಆಫ್ ಸ್ಪ್ರಿಂಗ್ ಅಂತಲೂ ಕರೀಬಹುದು, ಸಿಮಿಲರ್ ಟು ಇಟ್ ಸೆಲ್ಫ್. ಅಂದರೆ ಪೇರೆಂಟ್ಸು ಯಾವ ಥರ ಇರ್ತಾವ ಅದೇ ಥರ ಮರಿಗಳಿಗೆ ಜನ್ಮ ಕೊಡ್ತಾವ. ದೆರ್ ಈಸ್ ಸಿಮಿಲಾರಿಟಿ ಇನ್ ದ ಅಪಿಯರೆನ್ಸ್ ಆಫ್ ಪೇರೆಂಟ್ ಆ್ಯಂಡ್ ಆಫ್ ಸ್ಪ್ರಿಂಗ್. ದ ಪ್ರಾಸೆಸ್ ಈಸ್ ಕಾಲ್ಡ್ ರೀಪ್ರೊಡಕ್ಷನ್. ದೆನ್ ವೈ ದ ರೀಪ್ರೊಡಕ್ಷನ್ ಈಸ್ ಕಾಲ್ಡ್ ಬಯೋಲಾಜಿಕಲ್ ಪ್ರಾಸೆಸ್? ರೀಪ್ರೊಡಕ್ಷನನ್ನು ಯಾಕೆ ಬಯೋಲಾಜಿಕಲ್ ಪ್ರಾಸೆಸ್ ಅಂತ ಕರಿಬೇಕು? ಬಿಕಾಸ್ ನೀವು ಫಸ್ಟ್ ಪಿ ಯು ಒಳಗೆ ಒಂದು ಟಾಪಿಕನ್ನು ಸ್ಟಡಿ ಮಾಡಿರಿ, ವಾಟ್ ಆರ್ ದ ಕ್ಯಾರೆಕ್ಟರ್ಸ್ ಆಫ್ ಲಿವಿಂಗ್. ಲೈಫ್ ಎಕ್ಸಿಸ್ಟ್ ಆಗ್ಯದ, ಲಿವಿಂಗ್ ಅದ ಅಂತ ಹೇಳ್ಕೋಬೇಕು ಅಂದರೆ ಅಲ್ಲಿ ರೀಪ್ರೊಡಕ್ಷನ್ ಆಗಲಿಕ್ಕೇ ಬೇಕು. ಹಾಗಾಗಿ ರೀಪ್ರೊಡಕ್ಷನ್ ಈಸ್ ಕಾಲ್ಡ್ ಬಯೋಲಾಜಿಕಲ್ ಪ್ರಾಸೆಸ್. ಹಿಯರ್ ದ ಆರ್ಗ್ಯಾನಿಸಮ್ಸ್ ಗಿವ್ಸ್ ರೈಸ್ ಟು ಯಂಗ್ ಒನ್ಸ್ ಆರ್ ಆಫ್ ಸ್ಪ್ರಿಂಗ್ಸ್ ಸಿಮಿಲರ್ ಟು ಇಟ್ ಸೆಲ್ಫ್. Remember and make the practice of definition of the reproduction. Then moving to the next and another very important definition, it is life span. ಏನು ಹಿಂಗಂದ್ರೆ, what is a life span? The period from birth to natural death of an organism represents the life span. Life span ಅಂತಂದರೆ ಜೀವಿತಾವಧಿ. ಒಂದು ಆರ್ಗ್ಯಾನಿಸಮು ಎಷ್ಟು ವರ್ಷ ಅಥವಾ ಎಷ್ಟು ದಿನ, ಎಷ್ಟು ತಿಂಗಳು ಬದುಕಲಿಕ್ಕತ್ತದ ಅದನ್ನು ಲೈಫ್ ಸ್ಪ್ಯಾನ್ ಅಂತ ಕರೀತಾರೆ. ಸೇ ಫಾರ್ ಎಕ್ಸಾಂಪಲ್, ವಾಟ್ ಈಸ್ ದ ಲೈಫ್ ಸ್ಪ್ಯಾನ್ ಆಫ್ ಮ್ಯಾನ್? ನಾವು ನಾರ್ಮಲಿ ಹೇಳಿಬಿಡ್ತೀವಿ 100 ಇಯರ್ಸ್ ಅಂತ ಹೇಳಿ, ಬಟ್ ಇತ್ತೀಚೆಗೆ 100 ಇಯರ್ಸ್ ಬದುಕೋದು ಬಹಳನೇ ಕಡಿಮೆ. 80 ಇಯರ್ಸ್ ಆನ್ ಆ್ಯನ್ ಎವರೇಜ್ 80 ಇಯರ್ಸ್ ಈಸ್ ದ ಲೈಫ್ ಸ್ಪ್ಯಾನ್ ಅಂತ ಹೇಳಬಹುದು. ಸೊ ಲೈಫ್ ಸ್ಪ್ಯಾನ್ ಈಸ್ ನಥಿಂಗ್ ಬಟ್ the period from birth to natural death of an organism. ಒಂದು ಆರ್ಗ್ಯಾನಿಸಮ್ಮು ಹುಟ್ಟಿದಾಗಿನಿಂದ ಅದು ನ್ಯಾಚುರಲ್ ಆಗಿ ಸಾಯೋವರೆಗೇನು ಎಷ್ಟು ದಿನ ಬದುಕುತ್ತದ, ದ್ಯಾಟ್ ಪಿರಿಯಡ್ ಈಸ್ ಕಾಲ್ಡ್ ಲೈಫ್ ಸ್ಪ್ಯಾನ್. ಆ್ಯಂಡ್ ರಿಮೆಂಬರ್, ದ ಲೈಫ್ ಸ್ಪ್ಯಾನ್ ಈಸ್ ವೇರಿಯಿಂಗ್ ಫ್ರಾಮ್ one organism to another organism, and there is no relation between the body size of the organism and its life span. Life span-ಇಗೂ ಆರ್ಗ್ಯಾನಿಸಮ್ದ ಬಾಡಿ ಸೈಜಿಗೂ ಸಂಬಂಧನೇ ಇಲ್ಲ. ಪ್ರತಿಯೊಂದು ಆರ್ಗ್ಯಾನಿಸಮ್ಗೆ ಅದರದೇ ಆದಂಥ ಲೈಫ್ ಸ್ಪ್ಯಾನ್ ಇರ್ತದೆ. ಆ್ಯಂಡ್ ಬಿಫೋರ್ ದ ಕಂಪ್ಲೀಷನ್ ಆಫ್ ಲೈಫ್ ಸ್ಪ್ಯಾನ್, ಡ್ಯೂರಿಂಗ್ ಸರ್ಟೇನ್ ಪೀರಿಯಡ್ ಆಫ್ ದ ಲೈಫ್ ಸ್ಪ್ಯಾನ್, ಎವ್ರಿ ಆರ್ಗ್ಯಾನಿಸಮ್ ಅಂಡರ್ಗೋಸ್ ರೀಪ್ರೊಡಕ್ಷನ್. ಇಲ್ಲಿ ನೆನಪಿಟ್ಕೋಬೇಕಾದಂಥ ಸೆಂಟೆನ್ಸ್ ಏನು ಅಂದರೆ, at the time of birth ಅಥವಾ immediately after birth and after reaching the aging process, organisms cannot undergo the reproduction. Okay, birth ಆಗ್ತದ, finally organism will die.
ಈ ಬಿಟ್ವೀನ್ ಬರ್ತ್ ಆ್ಯಂಡ್ ಡೆತ್ ಪಿರಿಯಡಿಗೆ ಏನಂತ ಹೇಳಲಿಕ್ಕತ್ತೀವಿ, ಲೈಫ್ ಸ್ಪ್ಯಾನ್ ಅಂತ ಕರೀಲಿಕ್ಕತ್ತದ. ದೆನ್ ಪ್ರಶ್ನೆ ಏನು, ಯಾವಾಗ ಆರ್ಗ್ಯಾನಿಸಮ್ಸು ರೀಪ್ರೊಡಕ್ಷನನ್ನು ಮಾಡ್ತಾವ? ಬ್ಯಾಕ್ಟೀರಿಯಾ, ಇಟ್ ಈಸ್ ನಾಟ್ ವಿಸಿಬಲ್ ಟು ದ ನೆಕೆಡ್ ಐ, ಇಟ್ ಈಸ್ ಆಲ್ಸೋ ಅಂಡರ್ಗೋಯಿಂಗ್ ರೀಪ್ರೊಡಕ್ಷನ್ ಆ್ಯಂಡ್ ಭಾಳಷ್ಟು ಫಾಸ್ಟಾಗಿ ತನ್ನ ನಂಬರನ್ನು ಇನ್ಕ್ರೀಸ್ ಮಾಡ್ಕೋತದೆ. ಎಲಿಫೆಂಟ್, ದ ಬಿಗ್ಗೆಸ್ಟ್ ಅನಿಮಲ್ ಸರ್ವೈವಿಂಗ್ ಆನ್ ದ ಅರ್ತ್, ಅಷ್ಟು ದೊಡ್ಡ ಬಾಡಿ ಸೈಜ್ ಅದ, ಅದೂ ಕೂಡ ರೀಪ್ರೊಡಕ್ಷನನ್ನು ಮಾಡ್ತದೆ. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು, reproduction is the character of all the living organisms. Exceptions like mule, tiglon and liger, they are interspecific hybrids. ಅದನ್ನು ನಾವು ಎಕ್ಸ್ಪೆಕ್ಟಲ್ಲಿ ರೀಪ್ರೊಡಕ್ಷನ್ ಮಾಡ್ತಾವು ಅಂತ ಹೇಳಕ್ಕೆ ಆಗಲ್ಲ, ಇಂಟರ್ಸ್ಪೆಸಿಫಿಕ್ ಹೈಬ್ರಿಡೈಸೇಷನ್ ಇರೋದ್ರಿಂದ. ಬಟ್ ಎಲ್ಲ ಆರ್ಗ್ಯಾನಿಸಮ್ಸು ರೀಪ್ರೊಡಕ್ಷನನ್ನು ಮಾಡ್ತಾವೆ. ಬಾಡಿ ಸೈಜ್ ಸಣ್ಣದಿರಲಿ ಅಥವಾ ಬಾಡಿ ಸೈಜ್ ದೊಡ್ಡದಾಗಿರಲಿ, ಇರ್ರೆಸ್ಪೆಕ್ಟಿವ್ ಆಫ್ ಬಾಡಿ ಸೈಜ್ ಎವ್ರಿ ಆರ್ಗ್ಯಾನಿಸಮ್ ಅಂಡರ್ಗೋಸ್ ರೀಪ್ರೊಡಕ್ಷನ್. ಯಾವಾಗ ಲೈಫ್ ಸ್ಪ್ಯಾನ್ ಇದ್ದಾಗ ರೀಪ್ರೊಡಕ್ಷನ್ ಮಾಡ್ತಾವೆ? ಬೈ ಬರ್ತ್ ಆರ್ಗ್ಯಾನಿಸಮ್ಸ್ ಅನೇಬಲ್ ಟು ಅಂಡರ್ಗೋ ದ ರೀಪ್ರೊಡಕ್ಷನ್. ಹುಟ್ಟಿದ ತಕ್ಷಣವೇ ಆರ್ಗ್ಯಾನಿಸಮ್ಗಳಿಗೆ ರೀಪ್ರೊಡಕ್ಷನ್ ಮಾಡೋ ಅಂಥ ಎಬಿಲಿಟಿ ಇರುವುದಿಲ್ಲ. ಆ್ಯಂಡ್ ಇವನ್ ವೆನ್ ರೀಚ್ ದ ಏಜ್ಡ್ ಸ್ಟೇಜ್, ಬಹಳಷ್ಟು ವಯಸ್ಸು ಆದಮೇಲೂ ಅವುಗಳಿಗೆ ರೀಪ್ರೊಡಕ್ಷನ್ ಎಬಿಲಿಟಿ ಇರುವುದಿಲ್ಲ. ದೆನ್ ಕ್ವಶನ್ ಈಸ್, ಯಾವಾಗ ರೀಪ್ರೊಡಕ್ಷನನ್ನು ಮಾಡ್ತಾವ? ವೆನ್ ದ ಆರ್ಗ್ಯಾನಿಸಮ್ಸ್ ಅಟೇನ್ the ability to undergo the reproduction, it is called the maturation period. ಆ ಮ್ಯಾಚುರೇಷನ್ ಪಿರಿಯಡ್ ಒಳಗಿದ್ದಾಗ ಅಥವಾ ರೀಪ್ರೊಡಕ್ಟಿವ್ ಪಿರಿಯಡ್ ಒಳಗಿದ್ದಾಗ ಮಾತ್ರ ಆರ್ಗ್ಯಾನಿಸಮ್ಸ್ ಅಂಡರ್ಗೋ ದ ರೀಪ್ರೊಡಕ್ಷನ್. ಬೋತ್ ದ ಡೆಫಿನಿಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಅಗೇನ್ ಲೈಫ್ ಸ್ಪ್ಯಾನ್ ಈಸ್ ಆಲ್ಸೋ 1 mark question. The period from birth to the natural death of an organism represents the lifespan. So moving to the reasons, ಯಾಕೆ ರೀಪ್ರೊಡಕ್ಷನ್ ಮಾಡಬೇಕು? ಸೊ ರೀಪ್ರೊಡಕ್ಷನ್ ಡೆಫಿನಿಷನ್ ಗೊತ್ತಾಯಿತು. ಇಟ್ ಈಸ್ ಅ ಬಯೋಲಾಜಿಕಲ್ ಪ್ರಾಸೆಸ್. ಆರ್ಗ್ಯಾನಿಸಮ್ಸ್ ಗಿವ್ಸ್ ರೈಸ್ ಟು ಯಂಗ್ ಒನ್ಸ್ ಸಿಮಿಲರ್ ಟು ಇಟ್ ಸೆಲ್ಫ್. ತಾನು ಹೆಂಗದ ತನ್ನನ್ನೇ ಹೋಲೋ ಅಂಥ ಮರಿಗಳಿಗೆ ಜನ್ಮ ಕೊಟ್ಟರೆ ಅದನ್ನು ರೀಪ್ರೊಡಕ್ಷನ್ ಅಂತ ಹೇಳ್ತೀವಿ. ಹುಟ್ಟಿದಾಗಿನಿಂದ ಸಾಯೋವರೆಗೂ ಏನದು ಬದುಕಿರ್ತದೆ ಆ ಪಿರಿಯಡಿಗೆ ಲೈಫ್ ಸ್ಪ್ಯಾನ್ ಅಂತ ಕರಿತೀವಿ. ದೆನ್ ಪ್ರಶ್ನೆ, ವೈ ದ ಆರ್ಗ್ಯಾನಿಸಮ್ಸ್ ಅಂಡರ್ಗೋ ರೀಪ್ರೊಡಕ್ಷನ್? ಯಾಕೆ ರೀಪ್ರೊಡಕ್ಷನನ್ನು ಮಾಡಬೇಕು? ರಿಮೆಂಬರ್, ರೀಪ್ರೊಡಕ್ಷನ್ ಈಸ್ ದ ಓನ್ಲಿ ಒನ್ ಪ್ರಾಸೆಸ್ ದಟ್ ಎನ್ಶೋರ್ಸ್ continuity of species generation after generation. What it means? Every organism wants to maintain its species population on the earth. ಪ್ರತಿಯೊಂದು ಆರ್ಗ್ಯಾನಿಸಮ್, ಈಗ ಬ್ಯಾಕ್ಟೀರಿಯಾ ತನ್ನ ಸ್ಪೀಸೀಸ್ಗಳನ್ನು ಭೂಮಿ ಮೇಲೆ ಉಳಿಸ್ಬೇಕು ಅಂತ ಪ್ರಯತ್ನ ಪಡ್ತದೆ. ಎಲಿಫೆಂಟ್, ಟೈಗರ್, ಮ್ಯಾನ್, ಎವ್ರಿ ಆರ್ಗ್ಯಾನಿಸಮ್, ಒಂದೊಂದಾಗಿಯೇ ಹೇಳೋದು ಅಂತ ಅರ್ಥ ಅಲ್ಲ. ಪ್ರತಿಯೊಂದು ಆರ್ಗ್ಯಾನಿಸಮ್ಮು ತನ್ನನ್ನು ಹೋಲೋ ಅಂಥ ಜೀವಿಗಳು ಯಾವಾಗಲೂ ಭೂಮಿ ಮೇಲೆ ಬದುಕಿರಬೇಕು ಅನ್ನೋ ಅಂಥ ಇಂಟೆನ್ಷನನ್ನು ಇಟ್ಕೊಂಡಿರ್ತಾವೆ. ಎವ್ರಿ ಆರ್ಗ್ಯಾನಿಸಮ್ ಆಲ್ವೇಸ್ ಟ್ರೈಸ್ ಟು ಮೇಂಟೈನ್ ಇಟ್ಸ್ ಸ್ಪೀಸೀಸ್ ಪಾಪ್ಯುಲೇಷನ್ ಆನ್ ದ ಅರ್ತ್. ದೆನ್ ಹೌ ಇಟ್ ಈಸ್ ಪಾಸಿಬಲ್? ಆರ್ಗ್ಯಾನಿಸಮ್ಮು ತನ್ನನ್ನೇ ಹೋಲೋ ಅಂಥ ಸ್ಪೀಸೀಸ್ಗಳನ್ನು ಪ್ರೊಡ್ಯೂಸ್ ಮಾಡಬೇಕು ಅಂದರೆ ವಿದೌಟ್ ರೀಪ್ರೊಡಕ್ಷನ್ ದೆರ್ ಈಸ್ ನೋ ಅದರ್ ಚಾಯ್ಸ್. ಬಿಕಾಸ್ ಇನ್ ರೀಪ್ರೊಡಕ್ಷನ್ ಓನ್ಲಿ ಆರ್ಗ್ಯಾನಿಸಮ್ಸ್ ಪ್ರೊಡ್ಯೂಸ್ ದ ಆಫ್ ಸ್ಪ್ರಿಂಗ್ಸ್ ಸಿಮಿಲರ್ ಟು ಇಟ್ ಸೆಲ್ಫ್, ಸೊ ದ್ಯಾಟ್ ಥ್ರೂ ದ ರೀಪ್ರೊಡಕ್ಷನ್ ದ ಸ್ಪೀಸೀಸ್ ಆರ್ continuously maintained on the earth, even generation after generation. And second one, genetic variations is created and inherited during the reproduction. Reproduction ಆಗಲಿಲ್ಲ ಅಂದರೆ ಹೊಸ ಕ್ಯಾರೆಕ್ಟರ್ಗಳು ಡೆವಲಪ್ ಆಗೋಕ್ಕೆ ಚಾನ್ಸೇ ಇಲ್ಲ. ಆ್ಯಂಡ್ ಪೇರೆಂಟ್ಸ್ ಒಳಗಿರೋ ಕ್ಯಾರೆಕ್ಟರ್ಸು ಆಫ್ ಸ್ಪ್ರಿಂಗ್ ಮರಿಗಳಿಗೆ ಅಥವಾ ಮಕ್ಕಳಿಗೆ ಬರಬೇಕು ಅಂದರೆ ಟ್ರಾನ್ಸ್ಫರ್ ಆಗಿ ಅಲ್ಲಿ ಏನಾಗಬೇಕು? ರೀಪ್ರೊಡಕ್ಷನ್ ನಡೀಲೇಬೇಕು. ವಾಟ್ ಆರ್ ದ ರೀಸನ್ಸ್ ವೈ ದ ಆರ್ಗ್ಯಾನಿಸಮ್ಸ್ ಅಂಡರ್ಗೋ ರೀಪ್ರೊಡಕ್ಷನ್? ಒಂದು, ಟು ಎನ್ಶೋರ್ ದ ಕಂಟಿನ್ಯೂಟಿ ಆಫ್ ಸ್ಪೀಸೀಸ್ ಜನರೇಷನ್ ಆಫ್ಟರ್ ಜನರೇಷನ್ ಆ್ಯಂಡ್
to create the genetic variations and to transfer the genetical characters. For these reasons, every organism, irrespective of its body size, irrespective of its nature, irrespective of its category, every organism undergoes reproduction. So every bit is important. Definition of the reproduction, definition of the lifespan, 1 mark questions. Why the organisms undergo reproduction, 2 point ಬರೆದ್ರೆ 2 marks. The definition, hope it is clear for you. So moving to the next one, the lifespan of some organisms which is given in our NCERT syllabus. Butterfly, ಬಹಳ ಸಣ್ಣದು, ಚಿಟ್ಟೆ, very attractive colors are there for the butterflies belonging to phylum Arthropoda and class Insecta. Its lifespan is only for 1 to 2 weeks. 1 ರಿಂದ 2 ವಾರ ಮಾತ್ರ ಬದುಕ್ತದೆ. ಯಾವುದು? ಬಟರ್ಫ್ಲೈ. ಮತ್ತು ಆಮೇಲೆ ಹೆಂಗೆ ಕಂಟಿನ್ಯೂ ಆಗ್ತದೆ ಅಂದರೆ ಲೈಫ್ ಸ್ಪ್ಯಾನ್ ಆಫ್ ದ ಬಟರ್ಫ್ಲೈ ಏನಾಯ್ತು ಇವಾಗ 1 to 2 weeks. ಈ ಲೈಫ್ ಸ್ಪ್ಯಾನು ಮುಗಿಯೋದ್ರೊಳಗಾಗಿ ಬಟರ್ಫ್ಲೈ ಕಂಪ್ಲೀಟ್ಸ್ ಇಟ್ಸ್ ರೀಪ್ರೊಡಕ್ಷನ್. ತನ್ನ ರೀಪ್ರೊಡಕ್ಷನನ್ನು ಲೈಫ್ ಸ್ಪ್ಯಾನ್ ಮುಗಿಯೋದ್ರೊಳಗಾಗಿ ಆ ಬಟರ್ಫ್ಲೈ ಏನು ಮಾಡ್ತದೆ? ಕಂಪ್ಲೀಟ್ ಮಾಡ್ತದೆ. ದೆನ್ tortoise belonging to vertebrates and the class is reptilia. Reptiles ಒಳಗೆ ಬರ್ತದೆ. Look at the lifespan of tortoise, 100 to 150 years. ನೋಡ್ರಿ, ಮನುಷ್ಯನ ಬಾಡಿಗೆ ಕಂಪೇರ್ ಮಾಡಿದರೆ ಟೊರಟೈಸದ್ದು ಬಾಡಿ ಸೈಜು ಬಹಳನೇ ಚಿಕ್ಕದು. ಬಟ್ ಇದ್ರದ್ದು ಲೈಫ್ ಸ್ಪ್ಯಾನ್ ಎಷ್ಟದ? ಒಂದು 100 ರಿಂದ 150 ವರ್ಷ. ಕ್ರೋ, ಕಾಗೆ, ಇಟ್ಸ್ ಲೈಫ್ ಸ್ಪ್ಯಾನ್ ಈಸ್ 15 years. ವಾಟ್ ಇಟ್ ಶೋಸ್? ದ ಲೈಫ್ ಸ್ಪ್ಯಾನ್ ಈಸ್ ವೇರಿಯಿಂಗ್ ಫ್ರಾಮ್ one organism to another organism and it is not dependent on the body size. Then again, here is the list of lifespan of some organisms which are mentioned in our NCERT syllabus. ಸೊ ಏನೇನು ನಮ್ಮ ಸಿಲೆಬಸ್ ಒಳಗೆ ಅದನ್ನೆಲ್ಲ ನಾವು ಡೀಟೇಲ್ ಆಗೇ ಸ್ಟಡಿ ಮಾಡಬೇಕು. ಕೆಲವೊಂದು ಆರ್ಗ್ಯಾನಿಸಮ್ಗಳ ಲೈಫ್ ಸ್ಪ್ಯಾನ್ ಬಗ್ಗೆ ನಮ್ಮ NCERT ಸಿಲೆಬಸ್ ಒಳಗೆ ಕೊಟ್ಟಾರೆ. ಅವು ಯಾವುವು ಏನು ಅಂತ ನೋಡೋಣ. ರೋಸ್, ಎಲ್ರಿಗೂ ಗೊತ್ತಿರೋ ಅಂಥದ್ದು ಗುಲಾಬಿ ಗಿಡ. ಇಟ್ಸ್ ಲೈಫ್ ಸ್ಪ್ಯಾನ್ ಈಸ್ 5 to 7 years. ರೈಸ್ ಪ್ಲಾಂಟ್, ಅಕ್ಕಿ, 3 to 7 months ಅಷ್ಟರೊಳಗಾಗಿನೇ ರೈತ ಅದನ್ನು ಬಿತ್ತಿ ಈಲ್ಡನ್ನು ತೆಕ್ಕೊತಾನೆ, ಬೆಳೆನ ತೆಕ್ಕೋತಾರೆ. ಬನಿಯನ್ ಟ್ರೀ, ಆಲದ ಮರ, 400+ years ಅಂದರೆ 400 ವರ್ಷಗಳಿಗಿಂತ ಜಾಸ್ತಿ ಈ ಗಿಡ ಬದುಕುತ್ತದೆ. ದೆನ್ ಬನಾನಾ ಟ್ರೀ, ಬಾಳೆ ಗಿಡ, 2 to 3 years. ಅದಕ್ಕೆ ನೋಡ್ರಿ, ವೆನ್ ಫಾರ್ಮರ್ ಕಲ್ಟಿವೇಟ್ಸ್ ಬನಾನಾ ಪ್ಲಾಂಟ್ ಆರ್ ಬನಾನಾ, ದ ಈಲ್ಡ್ ವಿಲ್ ಬಿ ಆಪ್ಟೇನ್ಡ್ ಫಾರ್ 2 to 3 years. ಒಂದು ಸಾರಿ ಬನಾನಾ ಪ್ಲಾಂಟೇಶನ್ ಮಾಡಿದರೆ ಮಿನಿಮಮ್ 2 ಬೆಳೆಗಳನ್ನು ಆ ರೈತ ತಕ್ಕೋತಾನೆ. ದೆನ್ ಎ ಡಾಗ್, ಇಟ್ಸ್ ಲೈಫ್ ಸ್ಪ್ಯಾನ್ ಈಸ್ 22 years. ಬಟರ್ಫ್ಲೈ, ಆವಾಗಲೇ ಹೇಳಿದೆ 1 to 2 weeks. ಫ್ರೂಟ್ ಫ್ಲೈ 2 weeks. ಫ್ರೂಟ್ ಫ್ಲೈ ಅಂತಂದರೆ ಹಣ್ಣು ಕೊಳಿಬೇಕಾದ್ರೆ ಅದರ ಮೇಲೆ ಓಡಾಡ್ತಿರ್ತಾವ, ಅದಕ್ಕೆ ಡ್ರೋಸೋಫಿಲಾ ಮೆಲಾನೋಗ್ಯಾಸ್ಟರ್ ಅಂತ ಕರೀತಾರೆ. ಆ್ಯಂಡ್ ದಿಸ್ ಲೈಫ್ ಸ್ಪ್ಯಾನ್, ಇಟ್ಸ್ ಲೈಫ್ ಸ್ಪ್ಯಾನ್ ಈಸ್ ಓನ್ಲಿ ಫಾರ್ 2 weeks. ಪ್ಯಾರೆಟ್, ಗಿಳಿ ನೋಡ್ರಿ, ಸಣ್ಣ ಪಕ್ಷಿ 140 ವರ್ಷ ಬದುಕುತ್ತದೆ. ಕ್ರೋಕೋಡೈಲ್, ಇಟ್ಸ್ ಲೈಫ್ ಸ್ಪ್ಯಾನ್ ಈಸ್ ಫಾರ್ 60 years. ಹಾರ್ಸ್ 40 to 50 years. ಟೊರಟೈಸ್ ಆಗ್ಲೇ ಹೇಳ್ದಂಗೆ 100 to 150 years. ಕ್ರೋ 15 years. ಕೌ, ಆಕಳು 22 years. ಎಲೆಫೆಂಟ್, its lifespan is 50 to 70 years. Try to remember the exact lifespan of organisms. So these are some specific examples given in the syllabus with their exact lifespan. So moving to the next one,
ಟೈಪ್ಸ್ ಆಫ್ ರೀಪ್ರೊಡಕ್ಷನ್. ಸೊ ಟಾಪಿಕ್ ನಾನು ಆವಾಗಲೇ ಹೇಳಿದೆ, ಇಡೀ ಟಾಪಿಕ್ಕಲ್ಲಿ ನೀವು ಬರೀ ರೀಪ್ರೊಡಕ್ಷನ್ ಮೆಥಡ್ಗಳ ಬಗ್ಗೆ ಮಾತ್ರ ಸ್ಟಡಿ ಮಾಡ್ತೀರಿ. ಹೌ ಮೆನಿ ಟೈಪ್ಸ್ ಆರ್ ದೇರ್ ಇನ್ ದ ರೀಪ್ರೊಡಕ್ಷನ್? ಇದು ಏನು ನಿಮಗೆ ಹೊಸದಲ್ಲ, ಬೇಕಾದಷ್ಟು ಸರಿ ಫಸ್ಟ್ PU ಒಳಗೆ ಈ ಟರ್ಮ್ಸ್ ಬಂದಾವ. ದ ಲಿವಿಂಗ್ ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್ by 2 different modes of reproduction. ಲಿವಿಂಗ್ ಆರ್ಗ್ಯಾನಿಸಮ್ಸು ಎರಡು ಬೇರೆ ಬೇರೆ ರೀತಿ ಮೆಥಡ್ ಆಫ್ ರೀಪ್ರೊಡಕ್ಷನನ್ನು ಎಕ್ಸಿಬಿಟ್ ಮಾಡ್ತಾವ. ದೇ ಆರ್ asexual reproduction and sexual reproduction. The living organisms reproduce by 2 different methods. One is asexual reproduction and another is sexual reproduction. One very important point to remember, in asexual reproduction, gametic involvement is completely absent. Even though male and female gametes are produced, but they do not participate in the reproduction, and type of the reproduction is called asexual reproduction. ಮತ್ತು ಸೆಕ್ಚುವಲ್ ರೀಪ್ರೊಡಕ್ಷನ್ ಅದಕ್ಕೆ ಅಪೋಸಿಟ್ ಆಗಿ ಹೇಳ್ತದಂದ ಮೇಲೆ ಅಲ್ಲಿ ಗ್ಯಾಮ್ಯಾಟಿಕ್ ಪಾರ್ಟಿಸಿಪೇಷನ್ ಈಸ್ ಕಂಪಲ್ಸರಿಲಿ ಟೇಕಿಂಗ್ ಪ್ಲೇಸ್ ಆರ್ ಆಕರಿಂಗ್, ಆ್ಯಂಡ್ ದ ಟೈಪ್ ಆಫ್ ರೀಪ್ರೊಡಕ್ಷನ್ ಈಸ್ ಕಾಲ್ಡ್ ಸೆಕ್ಚುವಲ್ ರೀಪ್ರೊಡಕ್ಷನ್. Here is a chart with the help of which let us have comparison between asexual and sexual reproduction. ಆಮೇಲೆ ಒಂದೊಂದೇ ಮೆಥಡ್ ಆಫ್ ರೀಪ್ರೊಡಕ್ಷನನ್ನು ಅದರದ್ದು ಸ್ಪೆಷಾಲಿಟಿ ಆ್ಯಂಡ್ ಸ್ಪೆಸಿಫಿಕ್ ಮೆಥಡ್ಗಳನ್ನು ಡೀಟೇಲ್ ಆಗಿ ಸ್ಟಡಿ ಮಾಡಲಿಕ್ಕೆ ಬರ್ತದೆ. ಸೊ ಕಂಪ್ಯಾರಿಸನ್ ಬಿಟ್ವೀನ್ ಏಸೆಕ್ಚುವಲ್ ಆ್ಯಂಡ್ ಸೆಕ್ಚುವಲ್ ರೀಪ್ರೊಡಕ್ಷನ್, ಏನೇನು ಡಿಫರೆನ್ಸಸ್ ಅವ ಇದ್ರಗಳ ಮಧ್ಯ. Asexual reproduction occurs only in invertebrates and lower chordates. Asexual reproduction ಇನ್ವರ್ಟೆಬ್ರೇಟ್ಸ್ ಒಳಗೆ ಬಹಳಷ್ಟು ಕಾಮನ್ ಆಗಿ ನಡೆಯುವಂಥದ್ದು. ನೀವು ಸ್ಟಡಿ ಮಾಡಿರಿ ಟರ್ಮ್ಗಳನ್ನು, ಯು ನೋ ದ ಬಡ್ಡಿಂಗ್, ವೆರಿ ಕಾಮನ್ ಮೆಥಡ್ ಆಫ್ asexual reproduction in Porifera, even in Hydra also. Then you have also studied about the binary fission. Bacteria, it shows binary fission. All these are the methods of asexual reproduction. It occurs in almost all types of animals, even in case of higher plants. Plants ಎಲ್ಲ ರೀತಿ ರೀಪ್ರೊಡ್ಯೂಸ್ ಮಾಡ್ತಾವ, asexuallyನೂ ರೀಪ್ರೊಡ್ಯೂಸ್ ಮಾಡ್ತಾವ ಆ್ಯಂಡ್ ಸೆಕ್ಚುವಲಿನೂ ರೀಪ್ರೊಡ್ಯೂಸ್ ಮಾಡ್ತಾವ, ಡಿಪೆಂಡಿಂಗ್ ಆನ್ ದ ಕಂಡೀಷನ್. Asexual reproduction is always uniparental. ಅಂದರೆ ಇಲ್ಲಿ ಮೇಲ್ ಆ್ಯಂಡ್ ಫೀಮೇಲ್ ಅನ್ನೋವಂಥ ಡಿಫ್ರೆನ್ಷಿಯೇಷನ್ ಇರಲ್ಲ, ಒಂದೇ ಆರ್ಗ್ಯಾನಿಸಮ್ಮು ತಾನೇ ಪೇರೆಂಟ್ ಆಗಿ ಫಂಕ್ಷನ್ ಮಾಡ್ತದೆ ಆ್ಯಂಡ್ ಇಟ್ ಕ್ಯಾನ್ ಅಲೋನ್ ಅಂಡರ್ಗೋ ದ asexual reproduction. Then it is biparental. Here the gender differentiation is very important. The two individual organisms participate and one is male and another is female. ಎರಡು ಆರ್ಗ್ಯಾನಿಸಮ್ಗಳು ಅಥವಾ ಎರಡು ಪೇರೆಂಟ್ಸು ಪಾರ್ಟಿಸಿಪೇಟ್ ಮಾಡೋದ್ರಿಂದ ಇದನ್ನು ಬೈಪೇರೆಂಟಲ್ ಪ್ರಾಸೆಸ್ ಅಂತ ಕರೀತಾರೆ. ಬಟ್ asexual ರೀಪ್ರೊಡಕ್ಷನಿಗೆ ಒಂದೇ ಪೇರೆಂಟಲ್ ಆರ್ಗ್ಯಾನಿಸಮ್ ಸಾಕು ಆ್ಯಂಡ್ ಇಟ್ ಈಸ್ ಕಾಲ್ಡ್ ಯೂನಿಪೇರೆಂಟಲ್. ಗ್ಯಾಮೆಟ್ಸ್ ಆರ್ ನಾಟ್ ಫಾರ್ಮ್ಡ್. asexual ರೀಪ್ರೊಡಕ್ಷನ್ ಒಳಗೆ ಗೆಮೆಟ್ ಫಾರ್ಮೇಷನ್ ಇರುವುದಿಲ್ಲ. ಒಂದು ವೇಳೆ ಗೆಮೆಟ್ ಫಾರ್ಮೇಷನ್ ಆದರೆ the gametes are not at all participating. Even though gametes are produced, but they do not participate in the reproduction. And sexual reproduction, 2 types of gametes are formed. ಗೆಮೆಟ್ಗಳು ಇಲ್ಲ ಅಂದರೆ ಸೆಕ್ಚುವಲ್ ರೀಪ್ರೊಡಕ್ಷನ್ ನಡೀಲಿಕ್ಕೆ ಸಾಧ್ಯನೇ ಇಲ್ಲ. It is characterized by formation and involvement of gametes. So for asexual reproduction, it involves only mitosis. This you need to remember. And for sexual reproduction, it involves both
ಮಿಯೋಸಿಸ್ ಆ್ಯಂಡ್ ಮೈಟೋಸಿಸ್ ಎರಡೂ ನಡೀತದೆ. ಯಾಕಂದರೆ ಗೆಮೆಟ್ ಪ್ರೊಡ್ಯೂಸ್ ಆಗಬೇಕಾದ್ರೆ ಮಿಯೋಸಿಸ್ ಬೇಕೇ ಬೇಕು, ರಿಡಕ್ಷನಲ್ ಸೆಲ್ ಡಿವಿಷನ್, ಆ್ಯಂಡ್ ನಂಬರ್ ಆಫ್ ಸೆಲ್ಸ್ ಇನ್ ದ ಬಾಡಿ ಇನ್ಕ್ರೀಸ್ ಆಗಬೇಕಾದ್ರೆ ಮೈಟೋಸಿಸ್ ಬೇಕು. ಸೊ ಸೆಕ್ಚುವಲ್ ರೀಪ್ರೊಡಕ್ಷನ್ ಇನ್ವಾಲ್ವ್ಸ್ ಬೋತ್ ಮಿಯೋಸಿಸ್ ಆ್ಯಂಡ್ ಮೈಟೋಸಿಸ್, ಬಟ್ ಎಸೆಕ್ಚುವಲ್ ರೀಪ್ರೊಡಕ್ಷನ್ ಇನ್ವಾಲ್ವ್ಸ್ ಓನ್ಲಿ ಮೈಟೋಸಿಸ್. Daughter organisms are genetically identical to parent. ಇಲ್ಲಿ ಎಸೆಕ್ಚುವಲ್ ರೀಪ್ರೊಡಕ್ಷನ್ ಮುಗಿದಾಗ ಯಾವ ಆಫ್ಸ್ಪ್ರಿಂಗ್ಸು ಬರ್ತಾವ ಅವು ಎಕ್ಸಾಕ್ಟಾಗಿ ಪೇರೆಂಟ್ಗಳಿಗೆ 100% ಜೆನೆಟಿಕಲಿ ಸಿಮಿಲರ್ ಇರ್ತಾವೆ. ಐಡೆಂಟಿಕಲ್ ಮೀನ್ಸ್ ಸಿಮಿಲರ್, ಬಟ್ ಡಾಟರ್ ಆರ್ಗ್ಯಾನಿಸಮ್ಸ್ ಜೆನೆಟಿಕಲಿ ಡಿಫರೆಂಟ್ ಫ್ರಾಮ್ ದೇರ್ ಪೇರೆಂಟ್ಸ್. ಸೆಕ್ಚುವಲ್ ರೀಪ್ರೊಡಕ್ಷನ್ ಒಳಗೆ ಡಾಟರ್ ಆರ್ಗ್ಯಾನಿಸಮ್ಸ್ ಅಂದರೆ ಆಫ್ಸ್ಪ್ರಿಂಗ್ ಏನು ಬರ್ತಾವ ಅವು ಪೇರೆಂಟ್ಗಳಿಗೆ 100% ಜೆನೆಟಿಕಲಿ ಸೇಮ್ ಇರುವುದಿಲ್ಲ. ಯಾಕೆ ಅನ್ನೋದು ಈ ರೀಪ್ರೊಡಕ್ಷನ್ ಮೆಥಡ್ಗಳನ್ನು ಇಂಡಿವಿಜುವಲ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಐ ವಿಲ್ ಗೋ ಫಾರ್ ದ ಎಕ್ಸ್ಪ್ಲನೇಷನ್. ಸಿನ್ಸ್ ದೆರ್ ಈಸ್ ನೋ ವೇರಿಯೇಷನ್, ಸೊ ಇಟ್ ಡಸ್ ನಾಟ್ ಕಾಂಟ್ರಿಬ್ಯೂಟ್ ಟು ಎವಲ್ಯೂಷನ್ ಆಫ್ ದ ಸ್ಪೀಸೀಸ್. ಗ್ಯಾಮೆಟ್ಗಳು ಎಲ್ಲಿ ಇನ್ವಾಲ್ವ್ ಆಗುವುದಿಲ್ಲ ಅಲ್ಲೇ ಜೆನೆಟಿಕಲ್ ವೇರಿಯೇಷನ್ಸ್ ಆರ್ ನಾಟ್ ಪಾಸಿಬಲ್. ಇನ್ asexual reproduction, gametes are not participating. Therefore, asexual reproduction does not bring any kind of genetical variations. ಇದಕ್ಕೆ ಅಪೋಸಿಟ್ ಆಗಿ ಸೆಕ್ಚುವಲ್ ರೀಪ್ರೊಡಕ್ಷನ್ ಬ್ರಿಂಗ್ಸ್ ದ ವೇರಿಯೇಷನ್ಸ್ ಆ್ಯಂಡ್ ಕಾಂಟ್ರಿಬ್ಯೂಟ್ ಟು ದ ಎವಲ್ಯೂಷನ್. ಜಸ್ಟ್ ಈ ಟರ್ಮ್ಗಳನ್ನು ನೆನಪಿಟ್ಕೋರಿ. ಎಸೆಕ್ಚುವಲ್ ರೀಪ್ರೊಡಕ್ಷನ್ ಒಳಗೆ ವೇರಿಯೇಷನ್ಸ್ ಆಗಂಗಿಲ್ಲ, ಸೊ ಅದು ಎವಲ್ಯೂಷನ್ನಿಗೆ ಹೆಲ್ಪ್ ಮಾಡಂಗಿಲ್ಲ. ಸೆಕ್ಚುವಲ್ ರೀಪ್ರೊಡಕ್ಷನ್ ಈಸ್ ಕ್ಯಾರೆಕ್ಟರೈಸ್ಡ್ ಬೈ ವೇರಿಯೇಷನ್ಸ್, ಅಥವಾ ಸೆಕ್ಚುವಲ್ ರೀಪ್ರೊಡಕ್ಷನ್ ಬ್ರಿಂಗ್ಸ್ ದ ವೇರಿಯೇಷನ್ಸ್ ಸೊ ದ್ಯಾಟ್ ಇಟ್ ಈಸ್ ಕಾಂಟ್ರಿಬ್ಯೂಟಿಂಗ್ ಟು ದ ಎವಲ್ಯೂಷನ್. ಸೆಕ್ಚುವಲ್ ರೀಪ್ರೊಡಕ್ಷನ್ ಮಾತ್ರ ಎವಲ್ಯೂಷನ್ ಆಗೋಕೆ ಹೆಲ್ಪ್ ಮಾಡ್ತದೆ. ಎವಲ್ಯೂಷನ್ ಅಂದರೆ ಜೀವ ವಿಕಾಸ ಅಂತ ಅರ್ಥ. ದ asexual reproduction occurs by fission, budding or fragmentation. ಫಿಷನ್ನರೇ ಆಗ್ತದೆ, ಬಡ್ಡಿಂಗರೇ ಆಗ್ತದೆ, ಗೆಮ್ಯೂಲ್ ಫಾರ್ಮೇಷನ್ನರೇ ಆಗ್ತದೆ, ಅಥವಾ ಫ್ರಾಗ್ಮೆಂಟೇಷನ್. ಈ ಮೆಥಡ್ಸ್ಲೇ asexual reproduction ನಡೀತದೆ. ಇಟ್ ಆಕರ್ಸ್ ಬೈ ದ ಫಾರ್ಮೇಷನ್ ಆಫ್ ಹ್ಯಾಪ್ಲಾಯ್ಡ್ ಗ್ಯಾಮೆಟ್ಸ್ which fuse to form the diploid zygote. ಸೆಕ್ಚುವಲ್ ರೀಪ್ರೊಡಕ್ಷನ್ ಒಳಗೆ ಮೊದಲು ಹ್ಯಾಪ್ಲಾಯ್ಡ್ ಗ್ಯಾಮೆಟ್ಗಳು ಪ್ರೊಡ್ಯೂಸ್ ಆಗ್ತವೆ, ಆ್ಯಂಡ್ ದೋಸ್ ಹ್ಯಾಪ್ಲಾಯ್ಡ್ ಗ್ಯಾಮೆಟ್ಸ್ ಫ್ಯೂಸ್ ವಿತ್ ಈಚ್ ಅದರ್. ಇಟ್ ಈಸ್ ಕಾಲ್ಡ್ ಫರ್ಟಿಲೈಸೇಷನ್ ಆ್ಯಂಡ್ ರಿಸಲ್ಟ್ ಇನ್ ದ ಫಾರ್ಮೇಷನ್ ಆಫ್ ಡಿಪ್ಲಾಯ್ಡ್ ಝೈಗೋಟ್. ಹ್ಯಾಪ್ಲಾಯ್ಡ್ ಝೈಗೋಟ್ಗಳು ಒಂದಕ್ಕೊಂದಕ್ಕೆ ಫ್ಯೂಸ್ ಆಗೋದನ್ನೇ ಫರ್ಟಿಲೈಸೇಷನ್ ಅಂತ ಕರೀತಾರೆ. ಆ ಫರ್ಟಿಲೈಸೇಷನ್ ಆದಾಗ ಅಲ್ಲಿ ಬರೋವಂಥ ಸ್ಟ್ರಕ್ಚರ್ ಯಾವುದದ? ಡಿಪ್ಲಾಯ್ಡ್ ಝೈಗೋಟ್. asexual reproduction is a quick method of multiplication. ಬಹಳಷ್ಟು ಫಾಸ್ಟಾಗಿ ಆರ್ಗ್ಯಾನಿಸಮ್ಗಳು ತಮ್ಮ ನಂಬರನ್ನು ಇನ್ಕ್ರೀಸ್ ಮಾಡ್ಕೊಳ್ಳಿಕ್ಕೆ ಬರೋವಂಥ ರೀಪ್ರೊಡಕ್ಷನ್ ಯಾವುದು ಅಂದರೆ ಇಟ್ ಈಸ್ asexual reproduction. ಬಟ್ sexual reproduction is a slower method of multiplication. ಸೆಕ್ಚುವಲ್ ರೀಪ್ರೊಡಕ್ಷನ್ ಒಳಗೂ ಆಫ್ಸ್ಪ್ರಿಂಗ್ಗಳ ಸಂಖ್ಯೆ ಹೆಚ್ಚಾಗ್ತದೆ, ಬಟ್ ಇಟ್ ಟೇಕ್ಸ್ much more time as compared to asexual reproduction. So these are the comparative aspect between asexual and sexual reproduction. Try to concentrate on the explained part. What is the definition of reproduction? What is lifespan and the lifespan of different organisms, types of reproduction and comparison between asexual and sexual reproduction. Hope the explained part is clear for you. About the details of asexual reproduction, I will continue in the next video.